2026 ಅಲ್ಲಿ ರಿಲೀಸ್ ಆಗಿರುವಂತಹ ಇಂಪಾರ್ಟೆಂಟ್ ಗ್ಲೋಬಲ್ ಇಂಡೆಕ್ಸಸ್ ಅಂಡ್ ರ್ಯಾಂಕಿಂಗ್, ಜಾಗತಿಕ ಸೂಚ್ಯಾಂಕಗಳು ಮತ್ತು ಶ್ರೇಯಾಂಕಗಳು. ಇದ್ರ ರಿಲೇಟೆಡ್ ನಾವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ 1 or 2 ಕ್ವೆಶನ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ ರೀತಿ ಎಲ್ಲ ಕ್ವೆಶನ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅಂದ್ರೆ, ಇಂಡೆಕ್ಸ್ ನ ಯಾರು ಪಬ್ಲಿಷ್ ಮಾಡಿದ್ದಾರೆ, ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಔಟ್ ಆಫ್ ಕಂಟ್ರೀಸ್ ಅಲ್ಲಿ, ಅಂಡ್ ಏನೆಲ್ಲ ಮಾನದಂಡಗಳನ್ನ ಯೂಸ್ ಮಾಡ್ತಾರೆ ಪಬ್ಲಿಷ್ ಮಾಡೋದಕ್ಕೆ, ಅಂಡ್ ಟಾಪ್ ಅಂಡ್ ಬಾಟಮ್ ರ್ಯಾಂಕಿಂಗ್ಸ್ ಅಲ್ಲಿ ನಾವು ಯಾವ ಕಂಟ್ರೀಸ್ ನ ನೋಡ್ಬೋದು ಅನ್ನೋ ಈ ರೀತಿ ಕ್ವೆಶನ್ ಅನ್ನ ನಾವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಹೆಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಪ್ರಜ್ಞಾನ ಇಂಡಿಯಾ ಕರೆಂಟ್ ಅಫೇರ್ ಸೀರೀಸ್. ತುಂಬಾ ಜನ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಸುತ್ತೆ ಆದಷ್ಟು ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಸೊ ಇವತ್ತು ನಾವು 2026 ಅಲ್ಲಿ ರಿಲೀಸ್ ಆಗಿರುವಂತಹ ಇಂಪಾರ್ಟೆಂಟ್ ಗ್ಲೋಬಲ್ ಇಂಡೆಕ್ಸಸ್ ಅಂಡ್ ರ್ಯಾಂಕಿಂಗ್, ಜಾಗತಿಕ ಸೂಚ್ಯಾಂಕಗಳು ಮತ್ತೆ ಶ್ರೇಯಾಂಕಗಳ ಬಗ್ಗೆ ನೋಡೋಣ. ಸೊ ಯಾವುದೇ ಒಂದು ಇಂಡೆಕ್ಸ್ ಪಬ್ಲಿಷ್ ಆಗಿದೆ ಅಂತ ಅಂದ್ರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಅದ್ರಲ್ಲಿ ಏನೆಲ್ಲ ನೋಡ್ಕೋಬೇಕಾಗತ್ತೆ ಅಂತ ಅಂದ್ರೆ, ಮೊದಲನೇದಾಗಿ ಆ ಇಂಡೆಕ್ಸ್ ನ ಯಾರು ಪಬ್ಲಿಷ್ ಮಾಡಿದ್ದಾರೆ, ಇಂಡೆಕ್ಸ್ ನ ಯಾರು ಪಬ್ಲಿಷ್ ಮಾಡಿದ್ದಾರೆ, ಅಂಡ್ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಔಟ್ ಆಫ್ ಕಂಟ್ರೀಸ್ ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನಿದೆ, ಅಂಡ್ ಏನೆಲ್ಲ ಕ್ರೈಟೀರಿಯಾ ಮಾನದಂಡಗಳನ್ನ ಯೂಸ್ ಮಾಡ್ತಾರೆ ಪಬ್ಲಿಷ್ ಮಾಡೋದಕ್ಕೆ, ಅಂಡ್ ಟಾಪ್ ಅಂಡ್ ಬಾಟಮ್ ರ್ಯಾಂಕಿಂಗ್ಸ್ ಅಲ್ಲಿ ನಾವು ಯಾವ ಕಂಟ್ರೀಸ್ ನ ನೋಡ್ಬೋದು. ಟಾಪ್ ಅಂಡ್ ಬಾಟಮ್ ರ್ಯಾಂಕಿಂಗ್ ಅಲ್ಲಿ ನಾವು ಯಾವ ಕಂಟ್ರೀಸ್ ನ ನೋಡ್ಬೋದು ಅನ್ನೋದು, ಯಾವುದೇ ಒಂದು ಇಂಡೆಕ್ಸ್ ರಿಲೀಸ್ ಆದ್ರೆ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಇಷ್ಟೆಲ್ಲ ನೋಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಇಂಡೆಕ್ಸ್ ಯಾವ್ದಪ್ಪ ಅಂತಂದ್ರೆ, ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ 2026, ವಿಶ್ವ ಸಂತೋಷ ಸೂಚ್ಯಾಂಕ. ಸೊ ಈ ಇಂಡೆಕ್ಸ್ ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ, ಪಬ್ಲಿಷ್ ಬೈ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್, ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ at the University of Oxford. University of Oxford ಇವರು ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಸೊ 2026 ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಅಂತ ಅಂದ್ರೆ, ಇಂಡಿಯಾ ರ್ಯಾಂಕಿಂಗ್ ಏನಿದೆ ಅಂತ ಅಂದ್ರೆ 116 ಇದೆ ಔಟ್ ಆಫ್ 147 ಕಂಟ್ರೀಸ್ ಅಲ್ಲಿ 116ನೇ ರ್ಯಾಂಕ್ ಇದೆ. ಸೊ 2025 ಅಲ್ಲಿ ಎಷ್ಟಿತ್ತು ಇಂಡಿಯಾದ ರ್ಯಾಂಕಿಂಗ್ ಅಂತ ಅಂದ್ರೆ 118ನೇ ರ್ಯಾಂಕ್ ಇತ್ತು. ಇವಾಗ 2026 ಅಲ್ಲಿ 116ನೇ ರ್ಯಾಂಕ್ ಅನ್ನ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ಇಂಡಿಯಾ ಪಡ್ಕೊಂಡಿದೆ. ಸೊ ಏನೆಲ್ಲ ಕ್ರೈಟೀರಿಯಾಸ್ ಮಾನದಂಡಗಳನ್ನ ಯೂಸ್ ಮಾಡ್ತಾರೆ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡೋದಕ್ಕೆ ಅಂತ ಅಂದ್ರೆ, ಮೊದಲನೇದಾಗಿ ಜಿಡಿಪಿ ಪರ್ ಕ್ಯಾಪಿಟಲ್ ತಲಾ ಆದಾಯ. ಸೆಕೆಂಡ್ ಸೋಷಿಯಲ್ ಸಪೋರ್ಟ್. ನೆಕ್ಸ್ಟ್ ಸಾಮಾಜಿಕ ಬೆಂಬಲ. ಥರ್ಡ್ ಕ್ರೈಟೀರಿಯಾ ಏನ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಹೆಲ್ತಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಆರೋಗ್ಯಕರ ಜೀವನ ನಿರೀಕ್ಷೆ. ಫೋರ್ತ್ ಫ್ರೀಡಮ್ ಟು ಮೇಕ್ ಲೈಫ್ ಚಾಯ್ಸ್, ಫಿಫ್ತ್ ಕ್ರೈಟೀರಿಯಾ ಏನ್ ಯೂಸ್ ಮಾಡ್ತಾರೆ ಅಂತಂದ್ರೆ ಜೆನೆರೋಸಿಟಿ, ಉದಾರತೆ.
ಅಂಡ್ ಸಿಕ್ಸ್ತ್ ಕ್ರೈಟೀರಿಯಾ ಏನ್ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಪರ್ಸೆಪ್ಷನ್ ಆಫ್ ಕರಪ್ಷನ್. ಪರ್ಸೆಪ್ಷನ್ ಆಫ್ ಕರಪ್ಷನ್. ಸೊ ಈ 6 ಕ್ರೈಟೀರಿಯಾಸ್ ನ ಯೂಸ್ ಮಾಡಿ ಈ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಸೊ 2026 ಅಲ್ಲಿ ಟಾಪ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ಇದೆ ಅಂತ ಅಂದ್ರೆ ಫಸ್ಟ್ ಬಂದು ಫಿನ್ಲ್ಯಾಂಡ್, ಇದು 9th ಟೈಮ್ ಇದು ಫಸ್ಟ್ ಪ್ಲೇಸ್ ಅನ್ನ ಪಡ್ಕೊಂಡಿದೆ. ಸೆಕೆಂಡ್ ಐಸ್ಲ್ಯಾಂಡ್, ಥರ್ಡ್ ಯಾವ್ದಿದೆ ಅಂತಂದ್ರೆ ಡೆನ್ಮಾರ್ಕ್, ಫೋರ್ತ್ ಕೋಸ್ಟಾ ರಿಕಾ. ಇವು ಟಾಪ್ 4 ಕಂಟ್ರೀಸ್ ಆಗಿದೆ. ಬಾಟಮ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ನಾವು ನೋಡ್ಬೋದು ಅಂತ ಅಂದ್ರೆ ಅಫ್ಘಾನಿಸ್ತಾನ, ಇದು 147th ಪ್ಲೇಸ್ ನ ಪಡ್ಕೊಂಡಿದೆ. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಸಿಯಾರಾ ಲಿಯೋನಾ, ಥರ್ಡ್ ಮಾಳಾವಿ. ಇವು ಬಾಟಮ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಇಂಡೆಕ್ಸ್ ಯಾವುದು ಅಂತ ಅಂದ್ರೆ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್, ಲಿಂಗ ಅಂತರ ಸೂಚ್ಯಾಂಕ. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫಾರಂ, WEF, ವರ್ಲ್ಡ್ ಎಕನಾಮಿಕ್ ಫಾರಂ. ಇವರು ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಸೊ ಇದು ಕೂಡ ವಾರ್ಷಿಕವಾಗಿ ಅಂದ್ರೆ ಆನಿಯಲಿ ಪಬ್ಲಿಷ್ ಮಾಡ್ತಾರೆ. ಆದ್ರೆ 2026 ಅಲ್ಲಿ ಇದನ್ನು ರಿಲೀಸ್ ಆಗಿಲ್ಲ. ಸೊ ಹಂಗಾಗಿ ನಾವು 2025 ಅಲ್ಲಿ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಅಂತ ಹೇಳಿ ನೋಡ್ಕೋಬೇಕಾಗತ್ತೆ. ಸೊ ಇಂಡಿಯಾದ ರ್ಯಾಂಕಿಂಗ್ ಏನಿದೆ 2025 ಅಲ್ಲಿ ಅಂತ ಅಂದ್ರೆ 131st ಔಟ್ ಆಫ್ 148 ಕಂಟ್ರೀಸ್ ಅಲ್ಲಿ 131ನೇ ಪ್ಲೇಸ್ ಅನ್ನ ಇಂಡಿಯಾ ಪಡ್ಕೊಂಡಿದೆ. ಇದು 2025 ಡಾಟಾ ಆಗಿರುತ್ತೆ. ಸೊ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡೋದಕ್ಕೆ ಏನೆಲ್ಲ ಕ್ರೈಟೀರಿಯಾಸ್ ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ ಮೊದಲನೇ ಕ್ರೈಟೀರಿಯಾ ಆಗಿರುತ್ತೆ. ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ. ಸೆಕೆಂಡು ಹೆಲ್ತಿ ಸರ್ವೈವಲ್. ಥರ್ಡ್ ಪೊಲಿಟಿಕಲ್ ಎಂಪವರ್ಮೆಂಟ್, ರಾಜಕೀಯ ಸಬಲೀಕರಣ. ಈ ಅಂಡ್ ಫೋರ್ತ್ ಒನ್ ಯಾವ್ದಿದೆ ಅಂತ ಅಂದ್ರೆ ಎಜುಕೇಶನಲ್ ಅಟೈನ್ಮೆಂಟ್, ಶೈಕ್ಷಣಿಕ ಸಾಧನೆ. ಈ ಎಲ್ಲ ಕ್ರೈಟೀರಿಯಾಸ್ ನ ಯೂಸ್ ಮಾಡಿ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ಈ ಮಹಿಳೆಯರು ಮತ್ತೆ ಪುರುಷರ ನಡುವೆ ಯಾವುದೇ ರೀತಿ ಸಮಾನತೆ ಇದೆ, ಯಾವೆಲ್ಲ ಏರಿಯಾದಲ್ಲಿ ನಾವು ನೀತಿಗಳನ್ನ ಜಾರಿಗೆ ತಂದು ಸಮಾನತೆನ ನೀಡಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಈ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಸೊ ಟಾಪ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ಇದೆ ಅಂತ ಅಂದ್ರೆ ಐಸ್ಲ್ಯಾಂಡ್, ಸೆಕೆಂಡ್ ಫಿನ್ಲ್ಯಾಂಡ್ ಇದೆ, ಥರ್ಡ್ ನಾರ್ವೆ ಇದೆ, ಅಂಡ್ ಫೋರ್ತ್ ಪ್ಲೇಸ್ ಅಲ್ಲಿ ಸ್ವೀಡನ್ ಇದೆ. ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಬಾಟಮ್ ರ್ಯಾಂಕಿಂಗ್ ಅಲ್ಲಿ ಅಫ್ಘಾನಿಸ್ತಾನ್ ಇದೆ, ಸೆಕೆಂಡ್ ಚಾಡ್ ಇದೆ, ಥರ್ಡ್ ಇರಾನ್. ಇವು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ ಬಾಟಮ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಸೊ ನೆಕ್ಸ್ಟ್ ಇಂಡೆಕ್ಸ್ ಯಾವ್ದಿದೆ ಅಂತ ಅಂದ್ರೆ ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವು ಸೂಚ್ಯಾಂಕ. ಸೊ ವಿವಿಧ ದೇಶಗಳಲ್ಲಿ ಹಸಿವು ಮತ್ತೆ ಅಪೌಷ್ಟಿಕತೆ ಮಟ್ಟವನ್ನ ಅಳತೆ ಮಾಡೋದು ಮತ್ತೆ ಹೋಲಿಕೆ ಮಾಡೋದಕ್ಕೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದ್ರೆ ಪಬ್ಲಿಷ್ ಬೈ ಕನ್ಸರ್ನ್ ವರ್ಲ್ಡ್ ವೈಡ್
ಅನ್ನೋ ಆರ್ಗನೈಸೇಷನ್ ಇದು ಎಲ್ಲಿದೆ ಅಂತ ಅಂದ್ರೆ ಐರ್ಲೆಂಡ್. ಅಂಡ್ ಇದ್ರ ಜೊತೆಗೆ ವೆಲ್ತ್ ಹಂಗರ್ ಐಫ್ ಇವರು ಇದು ಜರ್ಮನ್ ಅಲ್ಲಿ ಇದೆ. ಸೊ ಇದನ್ನ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನ ಕನ್ಸರ್ನ್ ವರ್ಲ್ಡ್ ವೈಡ್ ಅನ್ನೋ ಆರ್ಗನೈಸೇಷನ್ ಮತ್ತೆ ವೆಲ್ತ್ ಹಂಗರ್ ಲೈಫ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಲ್ಲಿ ಅಂತ ಅಂದ್ರೆ 102 ಇದೆ. ಔಟ್ ಆಫ್ 123 ಕಂಟ್ರೀಸ್ ಅಲ್ಲಿ 102 ರ್ಯಾಂಕಿಂಗ್ ಅನ್ನ ಇಂಡಿಯಾ ಪಡ್ಕೊಂಡಿದೆ. ಸೊ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡೋದಕ್ಕೆ ಏನೆಲ್ಲ ಮಾನದಂಡಗಳನ್ನ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಕ್ರೈಟೀರಿಯಾಸ್ ಏನೆಲ್ಲ ಯೂಸ್ ಮಾಡ್ತಾರೆ ಅಂತ ಅಂದ್ರೆ, ಮೊದಲನೇದಾಗಿ ಅಂಡರ್ ನರಿಶ್ಮೆಂಟ್. ಅಂಡರ್ ನರಿಶ್ಮೆಂಟ್. ಸೆಕೆಂಡು ಚೈಲ್ಡ್ ಸ್ಟಂಟಿಂಗ್. ಥರ್ಡ್ ಚೈಲ್ಡ್ ವೇಸ್ಟಿಂಗ್. ಫೋರ್ತ್ ಚೈಲ್ಡ್ ಮೊರ್ಟಾಲಿಟಿ. ಚೈಲ್ಡ್ ಮೊರ್ಟಾಲಿಟಿ. ಈ ಮಾನದಂಡಗಳನ್ನ ಯೂಸ್ ಮಾಡಿಕೊಂಡು ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಅಂದ್ರೆ ಅಂಡರ್ ನರಿಶ್ಮೆಂಟ್ ಅಪೌಷ್ಟಿಕತೆ ಮಟ್ಟ ಆಗಿರ್ಬೋದು. ಚೈಲ್ಡ್ ಸ್ಟಂಟಿಂಗ್ ಅಂತ ಅಂದ್ರೆ ಮಗು ತನ್ನ ಏಜಿಗೆ ತಕ್ಕನಾದಂತೆ ಬೆಳವಣಿಗೆ ಇಲ್ಲದೆ ಇರೋದು, ಏಜಿಗೆ ತಕ್ಕನಾದಂತೆ ಹೈಟ್ ಇಲ್ಲದೆ ಇರೋದು. ಚೈಲ್ಡ್ ವೇಸ್ಟಿಂಗ್ ಅಂದ್ರೆ ತನ್ನ ಹೈಟಿಗೆ ತಕ್ಕನಾದಂತ ವೆಯ್ಟ್ ಇಲ್ಲದೆ ಇರೋದು, ಹೈಟಿಗೆ ತಕ್ಕನಾದಂತ ವೆಯ್ಟ್, ತೂಕ ತನ್ನ ಎತ್ತರಕ್ಕೆ ತಕ್ಕನಾದಂತಹ ತೂಕ ಇಲ್ಲದೆ ಇರೋದು. ಚೈಲ್ಡ್ ಮೊರ್ಟಾಲಿಟಿ ಅಂತ ಅಂದ್ರೆ ಅಂಡರ್ 5 ಇಯರ್ಸ್ ಮಕ್ಕಳು, ಅಂಡರ್ 5 ಇಯರ್ಸ್ ಅವ್ರದ್ದು ಮರಣ ಪ್ರಮಾಣದ ಆಧಾರದ ಮೇಲೆ. ಸೊ ಇಷ್ಟೆಲ್ಲ ಆಧಾರದ ಮೇಲೆ ಈ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇದರಲ್ಲಿ ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಯಾವ್ದಿದೆ ಅಂತ ಅಂದ್ರೆ ಅರ್ಮೇನಿಯಾ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ಸೆಕೆಂಡ್ ಬೆಲರಸ್, ಥರ್ಡ್ ಬೋಸ್ನಿಯಾ. ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಬಾಟಮ್ ರ್ಯಾಂಕಿಂಗ್ ಅಲ್ಲಿ ಸೊಮಾಲಿಯಾ, ಬುರುಂಡಿ ಅಂಡ್ ಸೌತ್ ಸುಡಾನ್ ಇವು ಬಾಟಮ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ನೆಕ್ಸ್ಟ್ ಇಂಡೆಕ್ಸ್ ಯಾವ್ದಿದೆ ಅಂತ ಅಂದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್, ಜಾಗತಿಕ ಶಾಂತಿ ಸೂಚ್ಯಾಂಕ. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ಪಬ್ಲಿಷ್ ಬೈ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್, IEP. ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕಿಂಗ್ ಏನಿದೆ 2026 ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲಿ ಅಂತ ಅಂದ್ರೆ 127th ಪ್ಲೇಸ್ ಇದೆ ಔಟ್ ಆಫ್ 163 ಕಂಟ್ರೀಸ್ ಅಲ್ಲಿ. 163 ಕಂಟ್ರೀಸ್ ಅಲ್ಲಿ 127th ಪ್ಲೇಸ್ ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಇದೆ 2026 ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಲ್ಲಿ. ಸೊ ಈ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ಏನೆಲ್ಲ ಕ್ರೈಟೀರಿಯಾಸ್ ನ ಯೂಸ್ ಮಾಡ್ತಾರೆ ಅಂದ್ರೆ ಟೋಟಲ್ ಆಗಿ 23 ಕ್ರೈಟೀರಿಯಾಸ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ಮೇಜರ್ ಆಗಿ 23 ಕ್ರೈಟೀರಿಯಾಸ್ ಅಲ್ಲಿ ಮೇಜರ್ ಆಗಿ 3 ಕೋರ್ ಕ್ರೈಟೀರಿಯಾ ಥ್ರೂ ಈ ಗ್ಲೋಬಲ್ ಪೀಸ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಯಾವ ಅಂತ ಅಂದ್ರೆ ಸೋಷಿಯಲ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ, ಸೆಕೆಂಡ್ ಆನ್ಗೋಯಿಂಗ್ ಕಾನ್ಫ್ಲಿಕ್ಟ್, ಥರ್ಡ್ ಮಿಲಿಟರೈಸೇಷನ್, ಸೋಷಿಯಲ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಸಾಮಾಜಿಕ ಭದ್ರತೆ ಮತ್ತು ಸುರಕ್ಷತೆ ಮತ್ತೆ ಭದ್ರತೆ,
ಅಂಡ್ ಆನ್ ಪ್ರಸ್ತುತ ನಡೀತಾ ಇರುವಂತಹ ಸಂಘರ್ಷಗಳು ಅಂಡ್ ಮಿಲಿಟರೈಸೇಷನ್ ಸೈನಿಕರಣ ಈ ಮಾನದಂಡಗಳನ್ನ ಯೂಸ್ ಮಾಡಿ ಈ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಟಾಪ್ ರ್ಯಾಂಕಿಂಗ್ಸ್ ಅಲ್ಲಿ ಯಾವ ಕಂಟ್ರೀಸ್ ನಾವು ನೋಡ್ಬೋದು ಅಂತ ಅಂದ್ರೆ ಐಸ್ಲ್ಯಾಂಡ್, ಸೆಕೆಂಡ್ ನ್ಯೂಜಿಲ್ಯಾಂಡ್, ಥರ್ಡ್ ಸ್ವಿಟ್ಜರ್ಲ್ಯಾಂಡ್. ಇವು ಟಾಪ್ 3 ಕಂಟ್ರೀಸ್ ಆಗಿದೆ. ಬಾಟಮ್ ರ್ಯಾಂಕಿಂಗ್ ಅಲ್ಲಿ ರಷ್ಯಾ, ಇದು 163rd ಪ್ಲೇಸ್ ಅಲ್ಲಿ ಇದೆ. ಸೆಕೆಂಡ್ ಸುಡಾನ್, ಥರ್ಡ್ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇವು ಬಾಟಮ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ನೆಕ್ಸ್ಟ್ ಇಂಡೆಕ್ಸ್ ಯಾವ್ದಿದೆ ಅಂತ ಅಂದ್ರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್, ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಾಂಕ 2026. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್. ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ 2026 ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಲ್ಲಿ ಅಂತ ಅಂದ್ರೆ 157th ಔಟ್ ಆಫ್ 180 ಕಂಟ್ರೀಸ್ ಅಲ್ಲಿ 157th ಪ್ಲೇಸ್, 157ನೇ ಪ್ಲೇಸ್ ಅನ್ನ ಪಡ್ಕೊಂಡಿದೆ ಇಂಡಿಯಾ 180 ಕಂಟ್ರೀಸ್ ಅಲ್ಲಿ. ಸೊ ಏನೆಲ್ಲ ಕ್ರೈಟೀರಿಯಾಸ್ ನ ಯೂಸ್ ಮಾಡಿ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ಪೊಲಿಟಿಕಲ್ ಕಾಂಟೆಸ್ಟ್ ಆಗಿರ್ಬೋದು, ಪೊಲಿಟಿಕಲ್ ಕಾಂಟೆಸ್ಟ್ ಆಗಿರ್ಬೋದು ಅಂಡ್ ಲೀಗಲ್ ಫ್ರೇಮ್ವರ್ಕ್ ಅಂಡ್ ಎಕನಾಮಿಕ್ ಕಾಂಟೆಸ್ಟ್, ಸೇಫ್ಟಿ ಅಂದ್ರೆ ಈ ಪತ್ರಕರ್ತರಿಗೆ ಇರುವಂತಹ ಸೇಫ್ಟಿ, ಈ ಎಲ್ಲಾ ಮಾನದಂಡಗಳನ್ನ ಯೂಸ್ ಮಾಡಿ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ನ ಪಬ್ಲಿಷ್ ಮಾಡ್ತಾರೆ. ಟಾಪ್ ರ್ಯಾಂಕಿಂಗ್ಸ್ ಅಲ್ಲಿ ಯಾವ ಕಂಟ್ರೀಸ್ ಇದೆ ಅಂತ ಅಂದ್ರೆ ನಾರ್ವೆ, ಸೆಕೆಂಡ್ ನೆದರ್ಲ್ಯಾಂಡ್, ಥರ್ಡ್ ಈಸ್ಟೋನಿಯಾ. ಈ 3 ಕಂಟ್ರೀಸ್ ಟಾಪ್ ರ್ಯಾಂಕಿಂಗ್ ಅಲ್ಲಿ ಇದೆ. ಬಾಟಮ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ಇದೆ ಅಂತ ಅಂದ್ರೆ ಎರಿಟ್ರಿಯಾ, ನಾರ್ತ್ ಕೊರಿಯಾ, ಚೀನಾ. ಇವು ಬಾಟಮ್ ಕಂಟ್ರೀಸ್ ಆಗಿದೆ. ಸೊ ಇದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. ನೆಕ್ಸ್ಟ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್. ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ, WEF, ವರ್ಲ್ಡ್ ಎಕನಾಮಿಕ್ ಫೋರಂ. ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಈ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಲ್ಲಿ ಅಂತ ಅಂದ್ರೆ 70 ಔಟ್ ಆಫ್ 120 ಕಂಟ್ರೀಸ್ ಅಲ್ಲಿ, ಔಟ್ ಆಫ್ 120 ಕಂಟ್ರೀಸ್ ಅಲ್ಲಿ 70 ಇಂಡಿಯಾದ ರ್ಯಾಂಕಿಂಗ್ ಆಗಿದೆ 2026 ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಲ್ಲಿ. ಸೊ ಟಾಪ್ ರ್ಯಾಂಕಿಂಗ್ಸ್ ಅಲ್ಲಿ ಯಾವ ಕಂಟ್ರೀಸ್ ನಾವು ನೋಡ್ಬೋದು ಅಂತ ಅಂದ್ರೆ ಸ್ವೀಡನ್, ಫಿನ್ಲ್ಯಾಂಡ್ ಅಂಡ್ ಡೆನ್ಮಾರ್ಕ್. ಇವು ಟಾಪ್ 3 ಕಂಟ್ರೀಸ್ ಆಗಿದೆ. ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇವು ಗ್ಲೋಬಲ್ ಎನರ್ಜಿ ಇಂಡೆಕ್ಸ್ ಅಲ್ಲಿ ಟಾಪ್ ಕಂಟ್ರೀಸ್ ಆಗಿದೆ. ಬಾಟಮ್ ಕಂಟ್ರಿ ಯಾವ್ದಿದೆ ಅಂತ ಅಂದ್ರೆ ಡೆಮೋಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಇದು ಬಾಟಮ್ ರ್ಯಾಂಕಿಂಗ್ ಕಂಟ್ರಿ ಆಗಿದೆ. ನೆಕ್ಸ್ಟ್ ಇಂಡೆಕ್ಸ್ ಯಾವ್ದಿದೆ ಅಂತ ಅಂದ್ರೆ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ 2026. ಸೊ ಇಂಡಿಯಾ ಈ ಸರಿ ಹೈಯೆಸ್ಟ್ ರ್ಯಾಂಕ್ ಅನ್ನ ಅಚೀವ್ ಮಾಡಿದೆ ಇದರಲ್ಲಿ. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ಪಬ್ಲಿಷ್ ಬೈ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್.
ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಇವರು ಈ UNSDG ಇಂಡೆಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಅಂತಂದ್ರೆ ಇಂಡಿಯಾದ ರ್ಯಾಂಕಿಂಗ್ ಏನಿದೆ ಅಂತಂದ್ರೆ 94th ಔಟ್ ಆಫ್ 167 ಕಂಟ್ರೀಸ್ ಅಲ್ಲಿ 94th ರ್ಯಾಂಕ್ ಅನ್ನ ಇಂಡಿಯಾ ಪಡೆದಿದೆ. 2025 ಅಲ್ಲಿ ಎಷ್ಟಿತ್ತು ಅಂತ ಅಂದ್ರೆ 99th ರ್ಯಾಂಕ್ ಇತ್ತು. ಹೇಗೆ ಹೈಯೆಸ್ಟ್ ಅಚೀವ್ ಮಾಡಿದೆ ರ್ಯಾಂಕ್ ಅನ್ನ ಅಂತ ಅಂದ್ರೆ ಇದು 2015 ಇಂದ ಏನು ರಿಲೀಸ್ ಮಾಡ್ತಿದ್ದಾರೆ ಈ ಇಂಡೆಕ್ಸ್ ನ, ಅವಾಗ ಫಸ್ಟ್ ಇದು 118 ಇತ್ತು. ಸೊ ಇವಾಗ 94th ರ್ಯಾಂಕ್ ಅನ್ನ ಪಡೆದಿದೆ. ಸೊ ಇದು ಹೈಯೆಸ್ಟ್ ಅಚೀವ್ ರ್ಯಾಂಕ್ ಆಗಿದೆ ಇಂಡಿಯಾದು. ನೆಕ್ಸ್ಟ್ ಈ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇದ್ರದ್ದು ಕ್ರೈಟೀರಿಯಾಸ್ ಏನಿದೆ ಅಂತಂದ್ರೆ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ 17 ಗೋಲ್ಸ್ ಏನಿದೆ ಈ ಗೋಲ್ಸ್ ನ ದೇಶಗಳು ಯಾವ್ದೆಲ್ಲ ರೀತಿ ಅಚೀವ್ ಮಾಡಿದೆ ಅನ್ನೋದ್ರ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದೆ, ಏನೆಲ್ಲ ಅಚೀವ್ಮೆಂಟ್ಸ್ ಆಗಿದೆ ಅನ್ನೋದ್ರ ಆಧಾರದ ಮೇಲೆ ಈ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ನ ಇವರು UNSDSN ಇವರು ಪಬ್ಲಿಷ್ ಮಾಡ್ತಾರೆ. ಸೊ ಟಾಪ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ಇದೆ ಅಂತ ಅಂದ್ರೆ ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್. ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್ ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಬಾಟಮ್ ರ್ಯಾಂಕಿಂಗ್ಸ್ ಅಲ್ಲಿ ಯಾವ ಕಂಟ್ರೀಸ್ ಇದೆ ಅಂತ ಅಂದ್ರೆ ಸುಡನ್, ಸೊಮಾಲಿಯಾ, ಚಾಡ್. ಸುಡನ್, ಸೊಮಾಲಿಯಾ, ಚಾಡ್ ಇವು ಬಾಟಮ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ ಈ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಅಲ್ಲಿ. ನೆಕ್ಸ್ಟ್ ನಿಮ್ಗೆ ನಿಮ್ಮ ಪ್ರಿಪರೇಷನ್ಗೆ ಈಸಿ ಆಗ್ಲಿ ಅಂತೇಳಿ ಈ ಏನೆಲ್ಲ ಇಂಡೆಕ್ಸ್ ನ ಡಿಸ್ಕಸ್ ಮಾಡಿದ್ವಿ ಅದ್ರ ರಿಲೇಟೆಡ್ ಚಾರ್ಟ್ ಅನ್ನ ಇಲ್ಲಿ ಹಾಕಿದೀನಿ. ಸೊ ಮೊದಲನೇದಾಗಿ ನಾವು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಬಗ್ಗೆ ರಿಲೀಸ್ ಮಾಡಿದ್ವಿ. ಸೊ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತಂದ್ರೆ ವೆಲ್ ಬೀಯಿಂಗ್ ರಿಸರ್ಚ್ ಸೆಂಟರ್ ಅಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕ್ ಏನಿದೆ 2026 ಅಲ್ಲಿ ಅಂತಂದ್ರೆ 116 ಔಟ್ ಆಫ್ 147 ಕಂಟ್ರೀಸ್ ಅಲ್ಲಿ. ಟಾಪ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ನ ನಾವು ನೋಡ್ಬೋದು ಅಂತ ಅಂದ್ರೆ ಫಿನ್ಲ್ಯಾಂಡ್, ಐಸ್ಲ್ಯಾಂಡ್, ಡೆನ್ಮಾರ್ಕ್ ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಸೊ ಸೆಕೆಂಡ್ ರ್ಯಾಂಕಿಂಗ್ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಇದು 2025 ರ್ಯಾಂಕಿಂಗ್ ಆಗಿರುತ್ತೆ. ಸೊ ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಇವರು ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕ್ ಎಷ್ಟಿದೆ ಅಂದ್ರೆ 131ನೇ ರ್ಯಾಂಕ್ ಇದೆ ಔಟ್ ಆಫ್ 148 ಕಂಟ್ರೀಸ್ ಅಲ್ಲಿ. ಟಾಪ್ ರ್ಯಾಂಕಿಂಗ್ ಅಲ್ಲಿ ನಾವು ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ನಾರ್ವೆ ನ ನೋಡ್ಬೋದು ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಲ್ಲಿ. ನೆಕ್ಸ್ಟ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಜಾಗತಿಕ ಹಸಿವು ಸೂಚ್ಯಂಕ ಇದನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಅಂದ್ರೆ ಕನ್ಸರ್ನ್ ವರ್ಲ್ಡ್ ವೈಡ್ ಆರ್ಗನೈಸೇಷನ್ ಮತ್ತೆ ವೆಲ್ ಹಂಗರ್ ಲೈಫ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕ್ ಏನಿದೆ ಅಂತಂದ್ರೆ 102 ಔಟ್ ಆಫ್ 123 ಕಂಟ್ರೀಸ್ ಅಲ್ಲಿ 102 ರ್ಯಾಂಕಿಂಗ್ ಇದೆ. ಟಾಪ್ ರ್ಯಾಂಕಿಂಗ್ ಅಲ್ಲಿ ಅರ್ಮೇನಿಯಾ, ಬೆಲಾರಸ್, ಬೋಸ್ನಿಯಾ ಇವು ಟಾಪ್ ರ್ಯಾಂಕಿಂಗ್ ಅಲ್ಲಿ ಇದೆ. ನೆಕ್ಸ್ಟ್ ಫೋರ್ತ್ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಜಾಗತಿಕ ಶಾಂತಿ ಸೂಚ್ಯಂಕ ಇವರು ಇದನ್ನ IEP ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕ್ ಏನಿದೆ 2026 ಅಲ್ಲಿ ಅಂದ್ರೆ 127 ಔಟ್ ಆಫ್ 163 ಕಂಟ್ರೀಸ್ ಅಲ್ಲಿ. ಟಾಪ್ ರ್ಯಾಂಕಿಂಗ್ ಅಲ್ಲಿ ಯಾವ ಕಂಟ್ರೀಸ್ ನ ನಾವು ನೋಡ್ಬೋದು ಅಂತಂದ್ರೆ ಐಸ್ಲ್ಯಾಂಡ್, ನ್ಯೂಜಿಲೆಂಡ್, ಸ್ವಿಟ್ಜರ್ಲ್ಯಾಂಡ್. ನೆಕ್ಸ್ಟ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ವಿಶ್ವ ಪತ್ರಿಕಾ ಸ್ವತಂತ್ರ ಸೂಚ್ಯಂಕ ಇದನ್ನ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. ಸೊ 2026 ಅಲ್ಲಿ ಇಂಡಿಯಾದ ರ್ಯಾಂಕ್ ಏನಿದೆ ಅಂತಂದ್ರೆ 157 ಔಟ್ ಆಫ್ 180 ಕಂಟ್ರೀಸ್ ಅಲ್ಲಿ. ಟಾಪ್ ರ್ಯಾಂಕಿಂಗ್ ಅಲ್ಲಿ ನಾವು ನಾರ್ವೆ, ನೆದರ್ಲ್ಯಾಂಡ್ಸ್, ಈಸ್ಟೋನಿಯಾ ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ನೆಕ್ಸ್ಟ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಇದನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಇವರು ಪಬ್ಲಿಷ್ ಮಾಡ್ತಾರೆ. ಸೊ ಇಂಡಿಯಾದ ರ್ಯಾಂಕ್ ಏನಿದೆ ಅಂತ ಅಂದ್ರೆ 70 ಔಟ್ ಆಫ್ 120 ಕಂಟ್ರೀಸ್ ಅಲ್ಲಿ 70 ರ್ಯಾಂಕ್ ಇದೆ. ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಯಾವುದು ಅಂತಂದ್ರೆ ಸ್ವೀಡನ್, ಫಿನ್ಲ್ಯಾಂಡ್, ಡೆನ್ಮಾರ್ಕ್ ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ನೆಕ್ಸ್ಟ್ ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಇಂಡೆಕ್ಸ್ ಇದನ್ನ UNSDSN ಯುನೈಟೆಡ್ ನೇಷನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ ನೆಟ್ವರ್ಕ್ ಇವರು ಇದನ್ನ ಪಬ್ಲಿಷ್ ಮಾಡ್ತಾರೆ. 2026 ಅಲ್ಲಿ ಇಂಡಿಯಾದ ರ್ಯಾಂಕ್ 94th ಇದೆ ಔಟ್ ಆಫ್ 167 ಕಂಟ್ರೀಸ್ ಅಲ್ಲಿ. ಟಾಪ್ ರ್ಯಾಂಕಿಂಗ್ ಅಲ್ಲಿ ಫಿನ್ಲ್ಯಾಂಡ್, ಸ್ವೀಡನ್, ಡೆನ್ಮಾರ್ಕ್ ಇವು ಟಾಪ್ ರ್ಯಾಂಕಿಂಗ್ ಕಂಟ್ರೀಸ್ ಆಗಿದೆ. ಸೊ ಇದಿಷ್ಟು 2026 ಅಲ್ಲಿ ರಿಲೀಸ್ ಆಗಿರುವಂತಹ ಇಂಪಾರ್ಟೆಂಟ್
ಗ್ಲೋಬಲ್ ಇಂಡೆಕ್ಸಸ್ ಅಂಡ್ ರ್ಯಾಂಕಿಂಗ್ಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ 2 ಕ್ವೆಶನ್ ಅನ್ನ ಕೊಡಲಾಗಿದೆ. ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಇದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಮಾಡಿ. ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ 2026 ಗ್ಲೋಬಲ್ ಪೀಸ್ ಇಂಡೆಕ್ಸ್ ಔಟ್ ಆಫ್ 163 ಕಂಟ್ರೀಸ್? ಆಪ್ಷನ್ ಎ 115, ಆಪ್ಷನ್ ಬಿ 120, ಆಪ್ಷನ್ ಸಿ 127, ಆಪ್ಷನ್ ಡಿ 135. Next question, what is India's rank in the World Press Freedom Index 2026 out of 180 countries? Option A 150 first, option B 157, option C 159, option D 161. ಇದಕ್ಕೆ ರೈಟ್ ಆನ್ಸರ್ ಏನು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ಡೆಫಿನೆಟ್ಲಿ ದಿಸ್ ಕ್ಲಾಸ್ ವಿಲ್ ಹೆಲ್ಪ್ಫುಲ್ ಫಾರ್ ಯುವರ್ ಎಕ್ಸಾಮ್ಸ್. ಯಾರಿಗೆಲ್ಲ ಈ ವಿಡಿಯೋ ಹೆಲ್ಪ್ಫುಲ್ ಆಗತ್ತೆ ಅಂತ ಅನ್ಸುತ್ತೋ ಅವ್ರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.